ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಮಾತೃಭೂಮಿ ಪದ್ಯವನ್ನು ವಿವರಣೆಯನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಮಾತೃಭೂಮಿ ಭಾಗವತಿ ಚರಣ್ ವರ್ಮಾ ರವರು ಬರೆದಿರುವ मातृभूमि पद्य. इस कविता के द्वारा कवि मातृभूमि के विशेषता का परिचय देते हुए छात्रों के मन में देश प्रेम का भाव ಜತಾನಾ ಚಾಹತೆ ಹೇ. ಈ ಕವಿತೆಯಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇಸ್ ಕವಿತಾಕ್ಕೆ ದ್ವಾರ, ಈ ಕವಿತೆಯ ಮುಖಾಂತರ ಕವಿ ಮಾತೃಭೂಮಿಗೆ ವಿಶೇಷತಾ, ನಮ್ಮ ಮಾತೃಭೂಮಿಯಲ್ಲಿರುವ ವಿಶೇಷತೆ ಬಗ್ಗೆ ಪರಿಚಯವನ್ನು ನೀಡ್ತಾ ಇದ್ದಾರೆ. ಛಾತ್ರೋಂಕೆ ಮನ್ಮೆ ದೇಶಭಕ್ತಿ ದೇಶ ಪ್ರೇಮ ಕಾ ಭಾವ್ ಜತಾನಾ ಚಾಹತೆ ಹೇ. ಈ ಕವಿತೆಯ ಮೂಲಕ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಛಾತ್ರೋಂಕೆ ಮನ್ಮೆ, ಮಕ್ಕಳ ಮನಸ್ಸಿನಲ್ಲಿ ಒಂದು ದೇಶ ಪ್ರೇಮದ ಭಾವವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫಸ್ಟಾಗಿ ನಾವು ಈಗ ಮಾತೃಭೂಮಿಯ ಪದ್ಯವನ್ನು ನೋಡೋಣ. ಫಸ್ಟ್ ಎಲ್ಲ ಓದ್ಕೊಳ್ಳೋಣ. ಮಾತೃಭೂಮಿ ಶತಶತ ಬಾರ್ ಪ್ರಣಾಮ್, अमरों की जननी तुमको शत शत बार प्रणाम, मातृभूमि शत शत बार प्रणाम. तेरे उर में शाहिद गांधी बुद्ध और राम, मातृभूमि शत शत बार प्रणाम. हरे भरे हैं खेत सुहाने, फल फूलों से युक्त वन उपवन, तेरे अंदर भरा हुआ है खनिजों का इतना व्यापक धान. मुफ्त हस्त तो बांट रही है सुख संपत्ति धंधा, मातृभूमि शत शत बार प्रणाम. एक हाथ में न्याय पताका, ज्ञानदीप दूसरे हाथ में, जग का रूप बदल दे हैं माँ, कोटि कोटि हम आज साथ में. गूंज उठे जय हिंद नाद से सकल नगर और ग्राम, मातृभूमि शत शत बार प्रणाम. ಈಗ ನಾವು ಫಸ್ಟ್ ಪ್ಯಾರದ ಬಗ್ಗೆ ನೋಡ್ಕೊಳ್ಳೋಣ. ಮಾತೃಭೂಮಿ ಶತಶತ ಬಾರ್ ಪ್ರಣಾಮ್, ಮಾತೃಭೂಮಿ ನಿನಗೆ ನೂರು ನೂರು ಬಾರಿ ನಮಸ್ಕಾರಗಳು. ಶತಶತ ಅಂತ ಹೇಳಿದರೆ ನೂರು ಬಾರಿ ನಮಸ್ಕಾರಗಳು. ಪ್ರಣಾಮ್ ಅಂತ ಹೇಳಿದರೆ ನಮಸ್ಕಾರ. ಅಮರೋಂಕಿ ಜನನಿ ತುಮಕೋ ಶತಶತ ಬಾರ್ ಪ್ರಣಾಮ್. ಅಮರೋಂಕಿ ಜನನಿ ಕಾ ಮತ್ಲಬ್ ಕಭಿ ನ ಮರ್ನೆ ವಾಲಾ. ಮಹಾಪುರುಷಗಳು ನಿದ್ರಿಸುತ್ತಿದ್ದಾರೆ, ಸಾವನ್ನು ಅಪ್ಪಿದರೂ ಅವರು ಅಮರರು. ಅವರಿಗೆ ನಾವು ಅಮರರು ಅಂತ ಹೇಳಿ ಕರಿತೀವಿ. ಅವರು ಸತ್ರೂ ಅವರು ಸಾವನ್ನು ಅಪ್ಪಿಲ್ಲ. ಕಭಿನ ಮರ್ನೆವಾಲ, ಯಾವಾಗಲೂ ಅವರು ಸತ್ತಿಲ್ಲ, ಮಾತೃಭೂಮಿಯ ಮನಸ್ಸಿನಲ್ಲಿ ಇದ್ದಾರೆ. ಅಮರೋಂಕಿ ಜನನಿ ತುಮಕೋ ಶತಶತ ಬಾರ್ ಪ್ರಣಾಮ್, ಅಮರೋಂಕಿ ಜನನಿ ತುಮಕೋ ಶತಶತ ಬಾರ್ ಪ್ರಣಾಮ್, ಮಾತೃಭೂಮಿ ಶತಶತ ಬಾರ್ ಪ್ರಣಾಮ್. ಮಾತೃಭೂಮಿ ನಿನಗೆ ನೂರು ನೂರು ಬಾರಿ ನಮಸ್ಕಾರಗಳು. ತೇರೆ ಉರ್ಮೆ ಶಾಹಿದ್ ಗಾಂಧಿ ಬುದ್ಧ और ರಾಮ್, ಮಾತೃಭೂಮಿ ಶತಶತ ಬಾರ್ ಪ್ರಣಾಮ್. ತೇರೆ ಉರ್ಮೆ, ಉರ್ ಅಂತ ಹೇಳಿದರೆ ನಿನ್ನ ಹೃದಯದಲ್ಲಿ, ಶಾಹಿತ್ ಅಂತ ಹೇಳಿದರೆ ನಿದ್ರಿಸು ಅಂತ ಹೇಳಿ. ನಿನ್ನ ಹೃದಯದಲ್ಲಿ ನಿದ್ರಿಸಿದವರು ಯಾರು? ಗಾಂಧಿ ಬುದ್ಧ और ರಾಮ್. ಅವರೇ ಮಾತೃಭೂಮಿಯ ಮನಸ್ಸಿನಲ್ಲಿ ಅಮರರಾಗಿರೋವರು ಯಾರು? ಗಾಂಧಿ ಬುದ್ಧ और ರಾಮ್. ಅವರು ಮಾತೃಭೂಮಿಯ ಮನಸ್ಸಿನಲ್ಲಿ ನಿದ್ರಿಸುತ್ತಿದ್ದಾರೆ. ಅವರಿಗೆ ಮಾತೃಭೂಮಿ ಶತಶತ ಬಾರ್ ಪ್ರಣಾಮ್ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಯಾರು? ಕವಿ ಭಾಗವತಿ ಚರಣ್ ವರ್ಮಾ ಅವರು ಮಾತೃಭೂಮಿ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಮಾತೃಭೂಮಿಯ ಪ್ರಾಕೃತಿಕ ಸೌಂದರ್ಯ ಬಗ್ಗೆ ಕವಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪ್ಯಾರಾ ನೋಡ್ಕೊಳ್ಳಿ. हरे भरे हैं खेत सुहाने, फल फूलों से युक्त वन उपवन, तेरे अंदर भरा हुआ है खनिजों का कितना व्यापक धान. मुफ्त हस्त तो बांट रही है सुख संपत्ति धंधा, मातृभूमि शतशತ ಬಾರ್ ಪ್ರಣಾಮ್. ಹರೇ ಬರೆ ಹೇ ಖೇತ್ ಸುಹಾನೆ, ಹಸಿರಿನಿಂದ ಕಂಗೊಳಿಸುತ್ತಿರುವ ಹರೇ ಬರೆ ಹೊಲಗದ್ದೆಗಳು. ಹಸಿರಿನಿಂದ, ನಮ್ಮ ಭಾರತದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿರುವ ಹೊಲಗದ್ದೆಗಳು. ಫಲ್ ಫೂಲೋನ್ ಸೆ ಯುಕ್ತ वन उपवन, ಫಲ್ ಫೂಲೋನ್ ಸೆ ಯುಕ್ತ वन उपवन, ತೋಟಗಳಲ್ಲಿ ಹೂವು ಹಣ್ಣುಗಳು ತುಣುಕುತ್ತಿವೆ. ಫಲ್ ಫೂಲು ಅಂತ ಹೇಳಿದರೆ, ಫಲ್ ಅಂದರೆ ಹಣ್ಣು, ಫೂಲು ಅಂದರೆ ಹೂವು. ತೇರೆ ಅಂದರ್ ಭರಾ ಹುವಾ ಹೇ, ನಿನ್ನ ಒಳಗೆ, ಅಂದರಂದರೆ ನಿನ್ನ ಒಳಗೆ ತುಂಬಿದೆ. ಭರಾ ಹುವಾ ಹೇ ಖನಿಜೋಂ ಕಾ ಕಿತ್ನಾ ವ್ಯಾಪಕ್ ದಾನ್, ವಿಶಾಲವಾದ ಸಂಪತ್ತು ನಿನ್ನ ಒಳಗೆ ತುಂಬಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖನಿಜ ಅಂತ ಹೇಳಿದರೆ ಸಂಪತ್ತು, ನಿನ್ನ ಒಳಗೆ ವಿಶಾಲವಾದ ಸಂಪತ್ತುವನ್ನು ತುಂಬಿದೆ ಅಂತ ಹೇಳ್ತಾರೆ.
ಮುಫ್ತ್ ಹಸ್ತತೋ ಬಾಂಟ್ ರಹಿ ಹೇ ಸುಖ ಸಂಪತ್ತಿ ದಂದ. ಮುಫ್ತ್ ಅಂತ ಹೇಳಿದರೆ ಫ್ರೀಯಾಗಿ ಕೊಡುವುದು. ಮಾತೃಭೂಮಿ ಯಾವುದೇ ರೀತಿಯ ಭೇದ ಭಾವ ಮಾಡದೆ ನಮಗೆ ಎಲ್ಲವನ್ನು ಕೊಟ್ಟಿದೆ. ಸುಖ ಸಂಪತ್ತಿ, ಧನ್ ಅಂದರೆ ಹಣ, ಧಮ್ ಅಂದರೆ ಮನೆ, ಯಾವುದೇ ಭೇದ ಭಾವ ಮಾಡದೆ ನಮಗೆ ಎಲ್ಲವನ್ನು ನೀಡಿದ್ದಾಳೆ. ಮಾತೃಭೂಮಿ ನಿನಗೆ ನೂರು ನೂರು ಬಾರಿ ನಮಸ್ಕಾರಗಳು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. नेक्स्ट पैराक होगोಣ. एक हाथ में न्याय पताका, ज्ञानदीप दूसरे हाथ में, जग का रूप बदल दे हेमा, कोटि कोटि हम आज साथ में. गूंज उठे जय हिंद नाद से सकल नगर और ग्राम. मातृभूमि ಶತ ಶತ ಬಾರ್ ಪ್ರಣಾಮ್. ಏಕ ಹಾತ್ ಮೇ ನ್ಯಾಯ ಪತಾಕ, ಒಂದು ಕೈಯಲ್ಲಿ ನ್ಯಾಯದ ಪತಾಕ ಧ್ವಜವನ್ನು ಹಿಡಿದುಕೊಂಡಿದ್ದೀಯಾ. ಜ್ಞಾನದೀಪ್ ದೂಸರೆ ಹಾತ್ ಮೇ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಹಿಡಿದುಕೊಂಡಿದ್ದೀಯಾ. ಒಂದು ಕೈಯಲ್ಲಿ ನ್ಯಾಯದ ಪತಾಕ, ಒಂದು ಕೈಯಲ್ಲಿ ನ್ಯಾಯದ ಧ್ವಜವನ್ನು ಹಿಡಿದುಕೊಂಡಿದ್ದೀಯಾ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಹಿಡಿದುಕೊಂಡಿದ್ದೀಯಾ. ಜಗ್ಗ ರೂಪ್ ಬದಲ್ದೆ ಹೇಮ, ಜಗದ ರೂಪವನ್ನು ಜ್ಞಾನದ ಮುಖಾಂತರ ಬದಲಾಯಿಸು. ಜಗದ ರೂಪವನ್ನು ಜ್ಞಾನದ ಮುಖಾಂತರ ಬದಲಾಯಿಸು. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ನೀನು ಜಗತ್ತಿನಲ್ಲಿ ಜ್ಞಾನದ ರೂಪವನ್ನು ಬದಲಾಯಿಸಿದರೆ ಕೋಟಿ ಕೋಟಿ ಜನರು ನಿನ್ನ ಜೊತೆಯಲ್ಲಿ ಇರುತ್ತೀವಿ ಓ ತಾಯಿ ಅಂತ ಹೇಳ್ತಿದ್ದಾರೆ. ಗೂಂಜುಟೆ ಜೈ ಹಿಂದ್ ನಾದಸೆ ಸಕಲ್ ನಗರ್ ಔರ್ ಗ್ರಾಮ್, ನಿನ್ನ ಜೈ ಜೈ ನಾದವನ್ನು ಎಲ್ಲ ಕಡೆಯಲ್ಲೂ ಗೂಂಜುಟೆ ಹರಡುತ್ತಿದೆ. ಸಕಲ್ ನಗರ್ ಔರ್ ಗ್ರಾಮ್, ಸಕಲ ನಗರ ಮತ್ತು ಗ್ರಾಮಗಳಲ್ಲಿ ನಿಂದು ಜೈ ಹಿಂದ್ ನಾದವು ಹರಡುತ್ತಿದೆ. ಮಾತೃಭೂಮಿ ಶತ ಶತ ಬಾರ್ ಪ್ರಣಾಮ್. ಮಾತೃಭೂಮಿ ನಿನಗೆ ನೂರು ನೂರು ಬಾರಿ ನಮಸ್ಕಾರಗಳು, ಪ್ರಣಾಮಗಳು ಅಂತ ಹೇಳಿ ಲೇಖಕರು ಹೇಳುತ್ತಾ ಇದ್ದಾರೆ.